ಎಲ್ಲರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ ಅಧ್ಯಾಯ 2 ಅರಣ್ಯಗಮನ ಭಾಗ 26. ಪಂಚವಟಿಗೆ ರಾವಣ ಮತ್ತು ಮಾರೀಚರ ಆಗಮನ. ರಾವಣನ ರಥ ಚಿನ್ನದಿಂದ ಮಾಡಲ್ಪಟ್ಟಿತ್ತು. ಅದರಿಂದ ಇಚ್ಛೆ ಬಂದ ಕಡೆ ಹೋಗಬಹುದಿತ್ತು. ನೆಲಮಾರ್ಗ, ಜಲಮಾರ್ಗ ಮತ್ತು ವಾಯುಮಾರ್ಗಗಳಲ್ಲಿ ತೊಂದರೆಯಿಲ್ಲದೆ ಸಂಚರಿಸಬಹುದಿತ್ತು. ರಾವಣನು ರಥವನ್ನೇರಿ ಸಮುದ್ರದ ಕಡೆಗೆ ವೇಗವಾಗಿ ಪ್ರಯಾಣ ಮಾಡಲಾರಂಭಿಸಿದನು. 10 ತಲೆಗಳು, 20 ಭುಜಗಳು. ಆ ಮಹಾದೈತ್ಯನು ರಥದಲ್ಲಿ ಹೋಗುತ್ತಿದ್ದರೆ ಪರ್ವತವೇ ಮುಂದೆ ಮುಂದೆ ಹೋಗುತ್ತಿದ್ದಂತೆ ಇತ್ತು. ರಥವು ಸಮುದ್ರ ತೀರಕ್ಕೆ ಬಂತು. ಅದೊಂದು ರಮ್ಯವಾದ ಪ್ರದೇಶ. ಅಲ್ಲಿ ಹಂಸ, ಕ್ರೌಂಚ ಮತ್ತು ಕಾರಂಡ ಪಕ್ಷಿಗಳು ಸಂಚರಿಸುತ್ತಿದ್ದವು. ಮಹರ್ಷಿಗಳು ಅಲ್ಲಲ್ಲಿ ತಪಸ್ಸು ಮಾಡುತ್ತಿದ್ದರು. ದಾರಿಯಲ್ಲಿ ತಿಳಿ ನೀರಿನ ಕೊಳಗಳು ಕಾಣಿಸಿದವು. ಧನ ಧಾನ್ಯಗಳಿಂದ ಸಮೃದ್ಧವಾಗಿದ್ದ ಅನೇಕ ಪಟ್ಟಣಗಳು ಗೋಚರಿಸಿದವು. ಹಾಗೆಯೇ ಮುಂದುವರಿಯುತ್ತಾ ರಾವಣನು ಮಾರೀಚನ ಆಶ್ರಮಕ್ಕೆ ಬಂದ. ಮಾರೀಚ ರಾವಣನನ್ನು ಸ್ವಾಗತಿಸಿ, ರಾವಣೇಶ್ವರ, ಇದೇನು ಮತ್ತೆ ಬಂದೆಯಲ್ಲ? ರಾಜಧಾನಿಯಲ್ಲಿ ಎಲ್ಲರೂ ಸೌಖ್ಯವಷ್ಟೇ? ಯಾರಿಗೂ ತೊಂದರೆ ಸಂಭವಿಸಿಲ್ಲ ತಾನೇ ಎಂದು ಕೇಳಿದನು. ರಾವಣನು, ಮಾರೀಚ, ನಾನೀಗ ಒಂದು ತೊಡಕಿನಲ್ಲಿ ಸಿಲುಕಿಕೊಂಡಿದ್ದೇನೆ. ನಿನಗೆ ಜನಸ್ಥಾನದ ವಿಷಯ ಗೊತ್ತು. ಅಲ್ಲಿ ನನ್ನ ತಮ್ಮ ಖರ ಮತ್ತು ಕಾವಲಿದ್ದ ಸಹಸ್ರಾರು ರಾಕ್ಷಸರು ರಾಮನೆಂಬವನಿಂದ ಹತರಾಗಿದ್ದಾರೆ. ಅಲ್ಲದೆ ಆ ರಾಮನು ನನ್ನ ಪ್ರೀತಿಯ ತಂಗಿ ಶೂರ್ಪನಖಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ವಿದ್ರೂಪಗೊಳಿಸಿದ್ದಾನೆ. ಇದರಿಂದ ನನಗೆ ಅಗಾಧವಾದ ಸಿಟ್ಟು ಬಂದಿದೆ. ಈ ಘೋರ ಅನ್ಯಾಯಕ್ಕೆ ತಕ್ಕ ಪ್ರತೀಕಾರ ಮಾಡಲೇಬೇಕೆಂದು ನಿರ್ಧರಿಸಿದ್ದೇನೆ. ನಾನು ಆ ರಾಮನ ಪತ್ನಿಯನ್ನು ಅಪಹರಿಸಲು ನಿಶ್ಚಯಿಸಿದ್ದೇನೆ. ನೀನು ನನಗೆ ಸಹಾಯ ನೀಡು ಎಂದು ಕೇಳಿದನು. ರಾವಣನ ಮಾತುಗಳನ್ನು ಕೇಳಿ ಮಾರೀಚನು ಭಯಗ್ರಸ್ತನಾದನು. ಅವನ ಬಾಯಿ ಒಣಗಿ ಹೋಯಿತು. ಕೈಕಾಲಿಗಳು ತರತರನೆ ನಡುವಲಾರಂಭಿಸಿದವು. ಅವನು ಕೈ ಮುಗಿದುಕೊಂಡು ತೊದಲುತ್ತಾ, ರಾವಣೇಶ್ವರ, ನೀನು ಬಹಳ ಕೋಪದಲ್ಲಿದ್ದೀಯೆ. ಪ್ರತೀಕಾರ ಮಾಡುವ ಹಂಬಲದಲ್ಲಿ ಹುಂಬನಂತೆ ಆಡುತ್ತಿದ್ದೀಯೆ. ನೀನು ಮಾಡುತ್ತಿರುವ ಕಾರ್ಯ ಯುಕ್ತವೋ ಅಯುಕ್ತವೋ ಎಂಬುದನ್ನು ನಿರ್ಧರಿಸುವ ಸಂಯಮ ನಿನ್ನಲ್ಲಿಲ್ಲ. ಇದು ಸರಿಯೇ, ತಪ್ಪೇ, ಧರ್ಮವೇ, ಅಧರ್ಮವೇ ಎಂದು ತೂಗಿ ನೋಡುವ ತಾಳ್ಮೆ ಇಲ್ಲ. ಆದ್ದರಿಂದ ಈಗ ನಾನು ನ್ಯಾಯವಾದ ಮಾತುಗಳನ್ನು ಹೇಳಿದರೂ ನಿನ್ನ ಮನಸ್ಸಿಗೆ ಒಪ್ಪಿಗೆಯಾಗದೇ ಇರಬಹುದು. ಆದರೂ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ. ರಾವಣ, ಪ್ರಿಯವಾದ ಮಾತುಗಳನ್ನಾಡುವ ಜನ ಸಿಗುತ್ತಾರೆ. ಪ್ರಿಯವಾದ ಮಾತುಗಳಿಂದ ಕೊನೆಗೆ ಒಳ್ಳೆಯದಾಗುವುದೋ ಕೆಟ್ಟದಾಗುವುದೋ ಎಂದು ತಿಳಿಯದಿದ್ದರೂ ಜನಕ್ಕೆ ರುಚಿಸುವುದು ಪ್ರಿಯವಾದ ಮಾತುಗಳೇ. ಆದ್ದರಿಂದ ಒಳ್ಳೆಯ ಉದ್ದೇಶದಿಂದ ಹೇಳಿದ ಮಾತುಗಳು ಕಹಿಯಾಗಿ ಕಂಡರೆ ಜನರಿಗೆ ಅದು ಹಿತವಾಗುವುದಿಲ್ಲ. ರೋಗಿಗೆ ಹೇಗೆ ಕಹಿ ಔಷಧಿ ರುಚಿಸುವುದಿಲ್ಲವೋ ಹಾಗೆ ಮೂರ್ಖರಿಗೆ ಒಳ್ಳೆಯ ಮಾತುಗಳು ರುಚಿಸುವುದಿಲ್ಲ. ರಾವಣೇಶ್ವರ, ನೀನು ಮೂರ್ಖನಲ್ಲವೆಂದು ನಾನು ಭಾವಿಸಿದ್ದೇನೆ. ನನ್ನ ಮಾತುಗಳನ್ನು ಕೇಳಿದ ನಂತರವಾದರೂ ನೀನು ನ್ಯಾಯಮಾರ್ಗದಲ್ಲಿ ನಡೆಯುತ್ತೀ ಎಂದು ಆಶಿಸುತ್ತೇನೆ. ಲಂಕಾಧಿಪತಿ ನಿನಗೆ ಶ್ರೀರಾಮನ ಪ್ರತಾಪ ತಿಳಿಯದು. ನೀನು ಅವನನ್ನು ನೋಡಿಯೂ ಇಲ್ಲ. ಇತರರು ಹೇಳಿದ ಮಾತನ್ನು ಕೇಳಿದ್ದೀಯೇ ಅಷ್ಟೆ. ಅದರಲ್ಲಿ ಸರಿಯಾದ ಸಂಗತಿ ಎಷ್ಟು, ಉತ್ಪ್ರೇಕ್ಷೆ ಎಷ್ಟು ಎಂಬುದನ್ನು ನೀನು ಪರೀಕ್ಷಿಸಿ ತಿಳಿದುಕೊಂಡಿಲ್ಲ.
ಯಾವ ಸಂಗತಿಯೇ ಆಗಲಿ ಪ್ರತ್ಯಕ್ಷವಾಗಿ ನಾವೇ ನೋಡಿದ ಹೊರತು ಇತರರು ಹೇಳಿದುದನ್ನು ಸಂಪೂರ್ಣವಾಗಿ ನಂಬುವ ಹಾಗೆ ಇಲ್ಲ. ಇನ್ನೊಂದು ವಿಷಯ, ಜನಸ್ಥಾನದಲ್ಲಿದ್ದ ನಿನ್ನ ತಮ್ಮ ಖರನನ್ನು, ದೂಷಣ ಹಾಗೂ ತ್ರಿಶಿರರನ್ನು, 14,000 ಜನ ಸೈನಿಕರನ್ನು ಶ್ರೀರಾಮನು ಕೊಂದ ಎನ್ನುತ್ತೀಯಲ್ಲ. ಇದರಿಂದಲಾದರೂ ನಿನಗೆ ಬುದ್ಧಿ ಬರಬೇಡವೇ? ಕೇವಲ ಹುಲುಮಾನವ ಎಂದು ನೀನು ಉಪೇಕ್ಷೆ ಮಾಡುವ ವ್ಯಕ್ತಿ ಇಷ್ಟೊಂದು ಜನರನ್ನು ಒಟ್ಟಿಗೆ ಕೊಂದನೆಂದರೆ ಅವನ ಸಾಮರ್ಥ್ಯ ಎಷ್ಟಿರಬಹುದೆಂದು ಯೋಚಿಸು. ದಶಾಸುರ, ಶ್ರೀರಾಮನ ವಿಷಯ ನಿನಗೆ ತಿಳಿಯದು. ಆದರೆ ನಾನು ಅವನ ಬಗ್ಗೆ ಬಹಳ ಬಲ್ಲೆ. ಅವನು ಕೇವಲ 14 ವರ್ಷ ವಯಸ್ಸಿನ ಬಾಲಕನಾಗಿದ್ದಾಗಲೇ ಅವನೆಷ್ಟು ವೀರ, ದುಷ್ಟರನ್ನು ಸಂಹರಿಸುವುದರಲ್ಲಿ ಅವನೆಷ್ಟು ಉತ್ಸಾಹಿ ಎಂಬುದನ್ನು ನನ್ನ ಸ್ವಂತ ಅನುಭವದಿಂದ ಬಲ್ಲೆ. ವಿಶ್ವಾಮಿತ್ರ ಋಷಿಯ ಯಜ್ಞವನ್ನು ಕೆಡಿಸಲು ಪ್ರಯತ್ನಿಸುತ್ತಿದ್ದ ನನ್ನನ್ನು ಮತ್ತು ಸುಬಾಹುವನ್ನು ಹೇಗೆ ಹೊಡೆದು ಕೆಡವಿದ ಗೊತ್ತೇ? ಒಂದೇ ಬಾಣದಿಂದ ಸುಬಾಹು ಸತ್ತು ಬಿದ್ದ. ನಾನು ದೂರದ ಸಮುದ್ರಕ್ಕೆ ಹೋಗಿ ಬಿದ್ದೆ. ಹಾಗೂ ಹೀಗೂ ಜೀವ ಉಳಿಸಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಶ್ರೀರಾಮನು ಈ ಅರಣ್ಯಕ್ಕೆ ಬಂದ ವಿಷಯ ಕೇಳಿದಾಗ ನಾನು ಮಾಯಾಮೃಗಗಳ ವೇಷ ಧರಿಸಿ ಅವನನ್ನು ತಿನ್ನಲು ಯತ್ನಿಸಿದೆ. ಆದರೆ ಅವನನ್ನು ದೂರದಿಂದ ನೋಡಿದರೆ ನನ್ನ ಶರೀರ ಥರಥರ ನಡುಗುತ್ತದೆ. ಅಬ್ಬಬ್ಬಾ, ಅವನ ಬಿಲ್ಲನ್ನು ನೋಡಿದರೆ ಮೈ ಜುಮ್ಮೆನಿಸುತ್ತದೆ. ರಾವಣ, ಬೇಡ, ನೀನು ಈ ದುಷ್ಕಾರ್ಯಕ್ಕೆ ಖಂಡಿತ ಕೈ ಹಾಕಬೇಡ. ದಶಕಂಠ, ನೀನು ಸೀತಾದೇವಿಯನ್ನು ಅಪಹರಿಸಬೇಕೆಂದು ಯೋಚಿಸಿದ್ದೀಯೆ. ನಿನಗೆ ಈ ಯೋಚನೆ ಹೇಳಿಕೊಟ್ಟವರು ಯಾರು? ಆತ ಮಹಾಮೂರ್ಖನಾಗಿರಬೇಕು ಅಥವಾ ನಿನ್ನ ಕಡು ವೈರಿಯಾಗಿರಬೇಕು. ನೀನು ಸುಖ ಸಂತೋಷಗಳಿಂದ ನೆಮ್ಮದಿಯಾಗಿರುವುದನ್ನು ಕಂಡು ಅವನಿಗೆ ಹೊಟ್ಟೆಯುರಿಯಾಗಿರಬೇಕು. ಅಥವಾ ನೀನು ನಿನ್ನ ರಾಜ್ಯ, ಪ್ರಜೆಗಳು ಎಲ್ಲರೂ ಕಷ್ಟ ಕೋಟಲೆಗಳನ್ನು ಅನುಭವಿಸಲೆಂದು ಆಶಿಸುವ ದೇಶದ್ರೋಹಿಯಾಗಿರಬೇಕು. ಇಲ್ಲದಿದ್ದರೆ ಇಂತಹ ಕೆಟ್ಟ ಉಪಾಯಗಳನ್ನು ಯಾರೂ ಹೇಳಿಕೊಡುವುದಿಲ್ಲ. ಇದು ದುರುದ್ದೇಶಪೀಡಿತವಾಗಿದೆ. ನಿನ್ನನ್ನು ಅನ್ಯಾಯ ಮಾರ್ಗಕ್ಕೆ ಎಳೆಯುವ ಉಪಾಯ ಅದು. ಇದು ಪಾಪಿಗಳ ಕಾರ್ಯ. ಇತರರ ಕೈಯಿಂದ ಅನ್ಯಾಯ ಅನಾಚಾರಗಳನ್ನು ಮಾಡಿಸುವುದು ಘೋರ ಕೃತ್ಯ. ನೀನು ಇದಕ್ಕೆ ಬಲಿ ಬೀಳಬೇಡ. ಇಂತಹ ನೀಚ ಬೋಧನೆ ಮಾಡಿದವರಿಗೆ ಮರಣದಂಡನೆ ವಿಧಿಸು. ಶ್ರೀರಾಮನು ಮಹಾಪರಾಕ್ರಮಿ, ಧರ್ಮಿಷ್ಠ, ನೀತಿಯನ್ನು ಬಿಟ್ಟವನಲ್ಲ. ಅಂತಹವನಿಗೆ ತೊಂದರೆ ಕೊಡುವುದು ಸರಿಯಲ್ಲ. ನೀನು ಪಾಪಕಾರ್ಯ ಮಾಡಬೇಡ, ಅಂತಹ ಕೃತ್ಯಗಳಿಗೆ ನನ್ನನ್ನು ಕರೆಯಬೇಡ ಎಂದುಬಿಟ್ಟು. ಮಾರೀಚನ ಮಾತುಗಳನ್ನು ಕೇಳಿ ರಾವಣನಿಗೆ ತಡೆಯಲಾರದಷ್ಟು ಕೋಪ ಬಂತು. ಮಾರೀಚ ಹೇಳಿದಂತೆ ಅವನು ಬುದ್ಧಿ ಶೂನ್ಯನಾಗಿದ್ದ. ಅವನಿಗೆ ಈಗ ಇದ್ದ ಒಂದೇ ಒಂದು ಹಂಬಲವೆಂದರೆ ಸೀತಾದೇವಿಯನ್ನು ಅಪಹರಿಸುವುದು. ಅವನು, ಮಾರೀಚ, ನಾನು ನಿನ್ನ ಬಳಿ ಬುದ್ಧಿವಾದವನ್ನು ಕೇಳಲು ಬಂದಿಲ್ಲ. ನನಗೆ ಬೇಕಾದುದು ನಿನ್ನ ಸಹಾಯ. ನಾನು ರಾಮನ ಪತ್ನಿಯನ್ನು ಕರೆದು ತರಬೇಕೆಂದು ನಿಶ್ಚಯಿಸಿದ್ದೇನೆ. ಹಾಗೆ ಮಾಡಿಯೇ ತೀರುತ್ತೇನೆ. ನೀನು ವಿವಿಧ ವೇಷಗಳನ್ನು ಧರಿಸುವುದರಲ್ಲಿ ಚತುರ. ನೀನು ಈಗಲೇ ಚಿನ್ನದ ಜಿಂಕೆಯ ವೇಷವನ್ನು ಧರಿಸಿ ಪಂಚವಟಿಗೆ ಹೋಗು. ಸೀತೆಯ ಮುಂದೆ ಸುಳಿದಾಡು. ಸೀತೆ ಚಿನ್ನದ ಜಿಂಕೆಯನ್ನು ನೋಡಿ ಆಶೆ ಪಡುತ್ತಾಳೆ. ಅದನ್ನು ತಂದುಕೊಡುವಂತೆ ರಾಮನನ್ನು ಪೀಡಿಸುತ್ತಾಳೆ. ರಾಮ ನಿನ್ನ ಹಿಂದೆಯೇ ಬರುತ್ತಾನೆ. ನೀನು ಅವನ ಕೈಗೆ ಸಿಗದಂತೆ ದೂರದ ಸ್ಥಳಕ್ಕೆ ಕರೆದುಕೊಂಡು ಹೋಗು. ರಾಮನು ನಿನಗೆ ಬಾಣ ಬಿಟ್ಟರೆ ರಾಮನ ಧ್ವನಿಯನ್ನೇ ಅನುಕರಿಸಿ ಹಾ ಸೀತೆ, ಹಾ ಲಕ್ಷ್ಮಣ ಎಂದು ಕೂಗು. ಲಕ್ಷ್ಮಣನು ಅಲ್ಲಿಗೆ ಓಡಿ ಬರುತ್ತಾನೆ. ಆಗ ಒಂಟಿಯಾದ ಸೀತೆಯನ್ನು ನಾನು ಲಂಕೆಗೆ ಒಯ್ಯುತ್ತೇನೆ. ಇದು ನನ್ನ ಯೋಜನೆ. ನೀನು ಇದರಂತೆಯೇ ನಡೆಯಬೇಕು. ಇಲ್ಲದಿದ್ದರೆ ಇಗೋ ನೋಡು,
ಈಗಲೇ ನಿನ್ನನ್ನು ಕತ್ತರಿಸಿ ಹಾಕಿಬಿಡುತ್ತೇನೆ ಎಂದು ಕತ್ತಿಯನ್ನು ಝಳಪಿಸಿದನು. ಮಾರೀಚನು ಪ್ರಾಣ ಭಯದಿಂದ ರಾವಣನು ಹೇಳಿದಂತೆ ನಡೆಯಲು ಒಪ್ಪಿಕೊಂಡನು. ರಾವಣ ಮಾರೀಚರು ವಿಮಾನವನ್ನೇರಿ ದಂಡಕಾರಣ್ಯಕ್ಕೆ ಬಂದರು. ಅಲ್ಲಿ ಶ್ರೀರಾಮನ ಆಶ್ರಮದ ಬಳಿಗೆ ಹೋದರು. ಮಾರೀಚನು ಚಿನ್ನದ ಜಿಂಕೆಯ ರೂಪವನ್ನು ತಾಳಿದನು. ಆ ಜಿಂಕೆಯು ನೋಡಲು ಮನೋಹರವಾಗಿತ್ತು. ಕೊಂಬುಗಳು ನೀಲಮಣಿಯಂತಿದ್ದವು. ಚಿನ್ನದ ಬಣ್ಣದ ಚರ್ಮದ ಮೇಲೆ ಬೆಳ್ಳಿಯ ಚಿತ್ರಗಳಂತೆ ಚುಕ್ಕಿಗಳಿದ್ದವು. ಕಣ್ಣುಗಳು ರತ್ನಗಳಂತೆ ಹೊಳೆಯುತ್ತಿದ್ದವು. ಜಿಂಕೆ ನೋಡಲು ಅತ್ಯಾಕರ್ಷಕವಾಗಿತ್ತು. ಮಾಯಾ ಜಿಂಕೆಯು ಆಶ್ರಮದ ಬಳಿಯಲ್ಲಿಯೇ ಹುಲ್ಲು ಮೇಯುತ್ತಾ ಹಾರುತ್ತಾ ನೆಗೆಯುತ್ತಾ ಇತ್ತು. ಒಮ್ಮೆ ಆಶ್ರಮದ ಕಡೆಗೆ ಓಡಿ ಬರುತ್ತಿತ್ತು, ಮತ್ತೊಮ್ಮೆ ಚೆಂಗನೆ ನೆಗೆಯುತ್ತಿತ್ತು. ಅದರ ಆಟ, ಓಟ, ನೋಟ ಎಲ್ಲವೂ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದ್ದವು. ಇನ್ನು ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ. ನಿಮಗೆ ಈ ಸಂಚಿಕೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.